ಬಜೆಟ್ನಲ್ಲೇ ಸಾಲ ಮನ್ನಾ ಘೋಷಿಸಲು ಸಿಎಂ ಪ್ಲಾನ್ ಮಾಡಿದ್ದಾರೆ. ಬಜೆಟ್ನಲ್ಲೇ ಸಾಲ ಮನ್ನಾ ಘೋಷಿಸಲು ಸಿಎಂ ಪ್ಲಾನ್ ಮಾಡಿದ್ದಾರೆ. ಸಹಕಾರಿ ಬ್ಯಾಂಕ್ ಅಧಿಕಾರಿಗಳ ಜೊತೆ ಸಿಎಂ ಎಚ್ಡಿಕೆ ಸಭೆ ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಸಭೆ ಇದೀಗ ಆರಂಭ ಆಗಿದೆ. ಸಹಕಾರಿ ಬ್ಯಾಂಕ್ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಾಲ ಮನ್ನಾದಿಂದ ಸಹಕಾರಿ ಬ್ಯಾಂಕ್ಗಳ ಮೇಲಾಗುವ ಪರಿಣಾಮದ ಬಗ್ಗೆ ಅವರು ಚರ್ಚೆ ನಡೆಸಿದ್ದಾರೆ. ರೈತರ ಸಾಲ ಮನ್ನಾವನ್ನ ಹಂತ ಹಂತವಾಗಿ ಮನ್ನಾ ಮಾಡುವ ಬಗ್ಗೆ ಇದೀಗ ಸಮಾಲೋಚನೆ ನಡೆಸಲಾಗ್ತಾ ಇದೆ. ಇವತ್ತು ಫೈನಲ್ ಆಗಲಿದೆ ಸಾಲ ಮನ್ನಾದ ಪ್ಲಾನ್. ಈ ಕುರಿತಂತೆ ಇದೀಗ ಸಿಎಂ ಕುಮಾರಸ್ವಾಮಿ ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಜನಗಳ ಮುಂದೆ ಮಾತು ಕೊಟ್ಟಿದ್ದಾರೆ. ಇವತ್ತು ಅದೆಷ್ಟೇ ಆಗಲಿ ಮಾಡಬೇಕು, ಇಲ್ಲ ಕಾಯ್ತೀವಿ, ಬೀದಿಗಿಳಿತೀವಿ ಹೇಳುತ್ತಾರೆ. ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನನ್ನ ಪರಿಸ್ಥಿತಿ, ನಾನು ಹೊರಗೆ ಹಲವಾರು ವಿಷಯಗಳನ್ನು ಹೇಳ್ಕೊಳ್ಳಾಗಿಲ್ಲ. ಇವತ್ತು ನನ್ನ ಅಧಿಕಾರಿಗಳೇ ನಮ್ಮ ಆರ್ಥಿಕ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ನನಗೆ ವಿಷಯಗಳು ಬೇರೆ ಬೇರೆ ಸೋರ್ಸಿಂದ ಬರುತ್ತೆ. ನನಗೆ ನಮ್ಮ ಅಧಿಕಾರಿಗಳು ತಿಳ್ಕೊಂಡಿದ್ದಾರೆ. ನಾನು ಸ್ಮೂತ್ ಗೋಯಿಂಗ್ ಇದ್ದೇನೆ. ಬೇರೆಯವ್ರ ತರ ದುರಾಂಕಾರದ ಗಡಸು ಮಾತುಗಳನ್ನು ಹೇಳಿ ಕೆಲಸ ಮಾಡಿಸೋನಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕುಟುಂಬದ ತರ ಕೆಲಸ ಮಾಡ್ತಕ್ಕಂಥ ನೇಚರ್ ಇರತಕ್ಕಂಥವ್ ನಾನು. ನ್ಯಾಷನಲೈಸ್ಡ್ ಬ್ಯಾಂಕ್ನವರು ನಮ್ಮ ಅಧಿಕಾರಿಗಳೇ ಹೇಳ್ತಾರೆ, ಈ ಸರ್ಕಾರ ಎಷ್ಟು ದಿವಸ ಇರ್ತದೋ. ಕೆಲವತ್ತು ಪತ್ರಿಕೆ ಬರೆದಿದ್ದಾರಲ್ಲ, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಇದ್ದಿರ್ಬೇಕಾದ್ರೆ ಹೊಸ ಬಜೆಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಯಾರ ಹಂಗನಲ್ಲಿ ಇಲ್ಲ. ಇವತ್ತು ಮಾಧ್ಯಮ ಸ್ನೇಹಿತರನ್ನೇ ಹೇಳ್ತಾ ಇದ್ದೇನೆ, ನಾನು ಎಲ್ಲಿವರೆಗೆ ಇರ್ತೀನಿ ಅಂತ ನನಗೆ ಮುಖ್ಯ ಅಲ್ಲ. ನಾನು ಇರ್ತಕ್ಕಂಥ ದಿನಗಳಲ್ಲಿ ನಾನು ಜನತೆಗೆ ಏನು ಕೊಡ್ತೀನಿ ಅನ್ನೋದು ಮುಖ್ಯ ನನಗಷ್ಟೇ. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ. ಇಲ್ಲಿ ಇಲ್ಲ, ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ ಇದು. ಒಂದು ಕಡೆ ಸಾಲ ಮನ್ನಾ ಮಾಡಿಲ್ಲ, ಬೀದಿಗಿಳಿತೀವಿ ಅಂತಾರೆ. ಇನ್ನೊಂದು ಕಡೆ ಈ ರೀತಿ ಇದೆ. ನಮ್ಮ ಅಧಿಕಾರಿಗಳೇ ಹೇಳ್ತಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ನ ಅಧಿಕಾರಿಗಳಿಗೆ, ಯಾರು ಆರ್ಥಿಕ ಇಲಾಖೆಯವರು ಬಂದಿದ್ರೆ ಹೇಳಬೇಕು. ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇವತ್ತು ಆರ್ಥಿಕ ಇಲಾಖೆಯವರಿಗೆ ಬಂದಿರೋ ಅಧಿಕಾರಿಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ನವರು ಹೇಳ್ತಾರೆ, ಒಂದೊಂದು ಸರ್ಕಾರ ಬಂದು ಒಂದೊಂದು ಪಾಲಿಸಿ ಮಾಡ್ತಾರೆ. ಈ ಸರ್ಕಾರ ಪಾರ್ಲಿಮೆಂಟ್ ಚುನಾವಣೆವರೆಗೂ ಇರುತ್ತೋ ಇಲ್ವೋ, ಮುಂದೆ ಬರೋ ಸರ್ಕಾರ ಏನು ಪಾಲಿಸಿ ಮಾಡ್ತಾರೋ ಏನೋ, ನೀವ್ಯಾತಕ್ಕೆ ಬಡ್ಡಿ ಇಂಟ್ರೆಸ್ಟ್ನ ಕಡಿಮೆ ಮಾಡ್ತೀರಿ, ಈ ಸರ್ಕಾರ ಹೇಳಿದ್ದಕ್ಕೆಲ್ಲ ಯಾಕೆ ಒಪ್ಕೋತೀರಿ, ಇದನ್ನು ಹೇಳ್ತಕ್ಕಂಥವ್ರು ಇದ್ದಾರೆ. ಸಾರ್ವಜನಿಕರಿಗೆ ಏನು ಗೊತ್ತಿದೆ ಇದು? ನಾವೇನೋ ಒಳ್ಳೆ ಉದ್ದೇಶದಿಂದ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಧಿಕಾರ ಇದ್ದಾಗ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಇದಲ್ಲದೆ ನನಗೇನು ಕಮಿಷನ್ ಬರುತ್ತಾ? ಈ ಸಾಲ ಮನ್ನಾದಿಂದ ನನಗೇನು ಕಮಿಷನ್ ಬರೋದಿಲ್ಲ. ಕಮಿಷನ್ ಯಾವ ಥರ ಹೋಗ್ತಿದೆ ಈ ಸರ್ಕಾರಗಳಲ್ಲಿ ಅನ್ನೋದು ಗೊತ್ತಿದೆ ನನಗೆ. ಯಾವ್ಯಾವ ರೀತಿ ನನಗೆ ಹೆಜ್ಜೆಜ್ಜೆಗೆ ಸಮಸ್ಯೆಗಳಿದೆ ಅನ್ನೋದು ಗೊತ್ತು ನನಗೆ. ಇಲ್ಲಿ ನೀವು ಈಗಾಗಲೇ 8,000 ಕೋಟಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದೆ. ಮತ್ತೆ ಫರ್ದರ್ ನೀವು 3,000 ಕೇಳಿದ್ರೆ ಇನ್ನೂ 7,000 ಕೋಟಿ ಹೆಚ್ಚಿಗೆ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ. ಈಗ ಹಣ ಬೇರೆ ಹೊಂದಿಸ್ಬೇಕಲ್ಲ. ನಾನು ಈಗ ಹಿಂದಿನ ಆರ್ಥಿಕ ಸಚಿವರು ಹೇಳಿದ್ದಾರೆ, ಎಲ್ಲಿಂದ ತರ್ತಾನಪ್ಪ ದುಡ್ಡನ್ನ ಅಂತ ಹೇಳಿ. ಇದೆಲ್ಲ ಸಮಸ್ಯೆಗಳಿದೆ. ನೀವು ಈ ವಿಷಯದಲ್ಲಿ ನನಗೆ ಈ ಒಂದು ಸಾಲ ಮನ್ನಾ ಯೋಜನೆಯಿಂದ ಆ ರೈತನಿಗೆ ಅನುಕೂಲ ಆಗಬೇಕು. ಆ ಸಾಲ ಪಡೆದಂಥ ರೈತನಿಗೆ ಅನುಕೂಲ ಆಗದೆ ಮಧ್ಯದಲ್ಲಿ ಯಾರೋ ಮಧ್ಯವರ್ತಿಗಳೋ, ಈಗ ನಿಮ್ಮ ಸಹಕಾರಿ ಬ್ಯಾಂಕ್ನಲ್ಲೇ ಹಲವಾರು ಜನ ಬಂದು ಹೇಳ್ತಾರೆ, ಹಲವಾರು ಜನ ನಿಮ್ಮ ಸೆಕ್ರೆಟರಿಗಳೇ ಸಾಲ ಕಟ್ಟಿರ್ತಾನೆ ರೈತಂದು. ನಾವು ಮಾಡ್ತಕ್ಕಂಥ ಸಾಲ ಮನ್ನಾದಲ್ಲಿ ನೀವು ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಏನೇನು ಮಾಡ್ಕೊಂಡಿರ್ತೀರಿ, ಆ ಗಡುವಿರುತ್ತಲ್ಲ, ಆ ಗಡುವಿಗೆ ಯಾರು ನಿಮ್ಮ ಸೆಕ್ರೆಟರಿನ ದುಡ್ಡು ತಂದು ಕಟ್ಕೊಂಡು ಆಮೇಲೆ ಅವ್ರಗಳ ಹತ್ರ ರೈತರ ಹತ್ರ ಬಡ್ಡಿ ವಸೂಲಿ ಮಾಡ್ತಾನೆ. ಸಾಲ ಹೊಸದಾಗಿ ಏನು ಕೊಡೋದಿಲ್ಲ, ಹಳೆ ಸಾಲನೇ ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈ ಸಾಲ ಮನ್ನಾದಿಂದ ರೈತನಿಗೆ ಬೆನಿಫಿಟ್ ಆಗುತ್ತೋ ಇಲ್ಲ ಯಾರು 4 ಜನ ಸೆಕ್ರೆಟರಿಗಳು ದುಡ್ಡು ಮಾಡ್ಕೋತಾರೋ ಈ ದುಡ್ಡನ್ನ? ಇವೆಲ್ಲ ವಾಸ್ತವಾಂಶ ಚರ್ಚೆ ಮಾಡಬೇಕಿಲ್ಲಿ. ಉದ್ದೇಶ ಇರೋದು ಆ ಬಡವ ರೈತನಿಗೆ ಏನಾದರೂ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯವಾ? ನೀವು ಬ್ಯಾಂಕ್ಗಳು ಹೊಸದಾಗ ಅವನಿಗೆ ಸಾಲ ಕೊಡ್ಲಿಕ್ಕೆ ಸಾಧ್ಯನಾ? ಇದು ವಾಸ್ತವಾಂಶ ಇವತ್ತು ಸರ್ಕಾರದ ಗಮನ ಸೆಳಿಬೇಕು. ನೀವು ನಾನು ಎಷ್ಟೇ ಕಷ್ಟ ಇದ್ರೂ ರೈತನ ಉಳಿಸ್ಲಿಕ್ಕೆ ಯಾವುದೇ ಒಂದು ಮಾರ್ಗೋಪಾಯ ಕಂಡಿಡಿದು ಎಂಥ ನನಗೆ ಸಮಸ್ಯೆ ಇದ್ದರೂ
ರೈತನ ಉಳಿಸ್ಲಿಕ್ಕೆ ಸರ್ಕಾರ ತಯಾರಿದ್ದೇವೆ. ಈ ಸಮ್ಮಿಶ್ರ ಸರ್ಕಾರ, ಉಪಮುಖ್ಯಮಂತ್ರಿಗಳು ನನ್ನ ಕೈ ಜೋಡಿಸಿದ್ದಾರೆ, ನಮ್ಮ ಶಾಸಕರುಗಳು ಕೈ ಜೋಡಿಸಿದ್ದಾರೆ, ಮಂತ್ರಿಗಳು ಕೈ ಜೋಡಿಸಿದ್ದಾರೆ. ಆದರೆ ಈ ಸಾಲ ಮನ್ನಾ ಯೋಜನೆ ಇಷ್ಟು ಬೃಹತ್ ಮಟ್ಟದಲ್ಲಿ ನಾವು ಮಾಡಬೇಕಾದ್ರೆ ಆ ರೈತನಿಗೆ ಅನುಕೂಲ ಆಗಬೇಕದು. ಮತ್ತಾರ ಮಧ್ಯದಲ್ಲಿ ಮಧ್ಯವರ್ತಿಗಳು ತಿನ್ಕೊಂಡು ಹೋಗಬಾರದು. ಅದನ್ನ ಕೂತ್ಕೊಂಡು ವರ್ಕೌಟ್ ಮಾಡಿ ನೀವು ವಾಸ್ತವಾಂಶವನ್ನು ಸರ್ಕಾರಕ್ಕೆ ತಂದರೆ, ನಮ್ಮ DCC ಬ್ಯಾಂಕ್ನ ನಮ್ಮ ಚೇರ್ಮನ್ಗಳು ನಿಮ್ಮ ಜೊತೆಲಿ ನಾನು ಇದ್ದೇನೆ. ಒಂದು ಅರ್ಧ ಗಂಟೆ ಸಮಯ ಕೊಡ್ತೇನೆ. ಯಾಕೆಂದರೆ ನಮಗೆ ಮತ್ತೆ ಇವತ್ತು ಬೇರೆ ಬೇರೆ ಇಲಾಖೆಗಳ ಮೀಟಿಂಗ್ ಬೇರೆ ಇದೆ. ಇವ್ರ ಮಧ್ಯದಲ್ಲಿ ನಿಮ್ಮನ್ನು ಕರೆದೆ ನಾನು. ಫಸ್ಟ್ ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ಯಾವ ರೀತಿ ನಾನು ಈ ಒಂದು ಮನ್ನಾ ಯೋಜನೆ ಒಳಗೆ ಕ್ರಮ ತೆಗೆದುಕೊಂಡ್ರೆ ರೈತನಿಗೆ ನೇರವಾಗಿ ಆ ಬಡವನಿಗೆ ಅನುಕೂಲ ಆಗುತ್ತೆ, ಅದನ್ನು ಸತ್ಯಾಂಶವನ್ನು ಇಲ್ಲಿ ಈ ಒಂದು ಸಭೆ ಮುಂದೆ ತಾವು ಮಂಡಿಸಿ, ನಾನು ನಂತರ ಕೂತು ಯಾವ ರೀತಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೋಬೇಕು, ಇದರ ಸದ್ಬಳಕೆ, ಸಾಲ ಮನ್ನಾ ಯೋಜನೆ ಸದ್ಬಳಕೆ ರೈತನಿಗೆ ಎಷ್ಟು ಮಟ್ಟಿಗೆ ಆಗಬೇಕು. ಕೆಲವರು ಹೇಳ್ತಾರೆ, ನೀವು ಮಾರ್ಚ್ 31 ಅದನ್ನು ಎಕ್ಸ್ಟೆನ್ಷನ್ ಮಾಡದೇ ಇದ್ರೆ ಹಲವಾರು ಜನ ನಮ್ಮ ರೈತರಿಗೆ ಉಪಯೋಗಕ್ಕೆ ಬರೋದಿಲ್ಲ, ಇದೆಲ್ಲ ಹೇಳ್ತಾರೆ. ಆದರೆ ವಾಸ್ತವಾಂಶ ಏನಿದೆ, ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅನುಭವ. ಯಾಕೆಂದರೆ ತಾವೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ 15 ವರ್ಷ 20 ವರ್ಷ 25 ವರ್ಷ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದೀರಿ. ನಮಗೆ ನಾನು ಕೋಆಪರೇಟಿವ್ ಇದರಲ್ಲಿ ಬಂದವನಲ್ಲ, ಮೂವ್ಮೆಂಟಲ್ಲಿ ನನಗೇನಾದರೂ ಅನುಭವ ಇಲ್ಲ. ರೈತನಿಗೆ ಅನುಕೂಲ ಮಾಡಲಿಕ್ಕೆ ನಿಮ್ಮ ಬ್ಯಾಂಕ್ಗಳನ್ನು ಉಳಿಬೇಕು, ಮುಂದೆ ಆರ್ಥಿಕ ನೆರವನ್ನು ಅವರಿಗೆ ರೈತನಿಗೆ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಅದಕ್ಕೆ ಈ ಸರ್ಕಾರದ ಈ ಒಂದು ಯೋಜನೆ ಯಾವ ರೀತಿ ಉಪಯೋಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನೋದನ್ನು ದಯವಿಟ್ಟು ಗಮನ ಸೆಳೀರಿ. ನಾನು ವಾಸ್ತವಾಂಶ ಏನಿದೆ ತಿಳ್ಕೊಂಡು ಅಂತಿಮವಾದಂಥ ಕೆಲವು ತೀರ್ಮಾನ ಇವತ್ತು ಬಜೆಟ್ ಮಂಡನೆ ಮಾಡ್ತಕ್ಕಂಥ ವಿಷಯದಲ್ಲೂ ಬಜೆಟ್ ಮಂಡನೆ ಮಾಡಬೇಕು ಬೇಡವೋ ನಡೀತಾ ಇದೆ. ನನಗೆ ಇದೇನು ಗೊತ್ತಿಲ್ಲ. ಯಾಕೆಂದರೆ ಹೋದ ಬಾರಿ ಫೆಬ್ರವರಿನಲ್ಲಿ ಬಜೆಟ್ ಮಂಡನೆ ಮಾಡಿದಂಥದ್ರಲ್ಲಿ ಅವತ್ತಿದ್ದಂಥ ಶಾಸಕರಲ್ಲಿ ಸುಮಾರು 100 ಜನ ಸೋತಿದ್ದಾರೆ, ಹೊಸ ಶಾಸಕರು ಬಂದಿದ್ದಾರೆ. 100 ಜನ ಹೊಸ ಶಾಸಕರು ಬಂದಿದ್ದಾರೆ, ಅವ್ರಿಗೇನೂ ಗೊತ್ತಿಲ್ಲ. ಈಗ ಹೋದ ಸಾರಿ ಸೋತಿರ್ತಕ್ಕಂಥವ್ರು ಅನುಮೋದನೆ ಮಾಡಿರ್ತಕ್ಕಂಥ ವೋಟ್ ಆಫ್ ಅಕೌಂಟ್ನೇ ನಾನು ಮುಂದುವರಿಸ್ತಕ್ಕೆ ಹೋದರೆ ಈ ಶಾಸಕರಿಗೆ ಹಕ್ಕುಚ್ಯುತಿ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಯಾರಾದ್ರೂ ಹಕ್ಕುಚ್ಯುತಿ ತಂದ್ರೆ ನಾನೇನು ಮಾಡಲಿ? ಇವೆಲ್ಲ ಸಮಸ್ಯೆಗಳಿದೆ. ಆದರೆ ಮುಂದೆ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಈ ಸರ್ಕಾರ ಉಳಿದ್ರೆ ಹೊಸ ಬಜೆಟ್ ಮಾಡಲಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಕೆಲವರು, ಪತ್ರಿಕೆಯಲ್ಲಿ ಬಂದಿದೆ. ಅದರಿಂದ ಇವೆಲ್ಲ ಸಮಸ್ಯೆಗಳಿದೆ. ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ನನಗೆ ಈ ಸಭೆಯಲ್ಲಿ ಮಾಹಿತಿ ಕೊಡಿ. ನಾನು ಈ ಒಂದು ವಿಷಯದಲ್ಲಿ ಒಂದು ಪ್ರಾಮಾಣಿಕವಾದ ನಿರ್ಧಾರ ಮಾಡಬೇಕು ಅಂತ ಇರೋನು. ಅದಕ್ಕೆ ತಮ್ಮ ಸಹಕಾರ ಕೇಳಿ ತಾವುಗಳು ಒಂದು ಅರ್ಧ ಗಂಟೆಯಲ್ಲಿ ಒಂದು 2-3 ಜನ ಬಹುಶಃ ಶ್ರೀನಾಥ್ ಪಾಟೀಲ್ರು ಸೀನಿಯರೇ ಇದ್ದಾರೆ, ಒಂದು 3-4 ಜನ ನೀವು ಇಲ್ಲಿ ವಾಸ್ತವಾಂಶವನ್ನು ನನ್ನ ಗಮನಕ್ಕೆ ತಂದರೆ ಆಗ ನೀವು ಕೊಟ್ಟಂಥ ಸಲಹೆ ಮೇರೆಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀನಿ. ಮಾಧ್ಯಮದವ್ರು ಆಮೇಲೆ ಬಂದ್ರೆ ಆಯ್ತು, ಆಮೇಲೆ ಫೈನಲ್ ಆಗಿ ಆಮೇಲೆ ಹೇಳ್ತೀನಿ. ಮಾತಾಡಿ. ಇಲ್ಲ ಅವರು ಮಂತ್ರಿಗಳಿರೋದ್ರಿಂದ ಮೊದಲು ಸೀನಿಯರ್ ಲೀಡರ್ಸ್ ಯಾರಾದ್ರೂ ಇದ್ರೆ ಸಹಕಾರಿ ಕ್ಷೇತ್ರದಲ್ಲಿ ನೀವು ಮಾತಾಡಿ. ಆಮೇಲೆ ಯಾಕೋ ಅವರು ಕುಮಾರಣ್ಣನ ಪರವಾಗಿ ಅವ್ರೇನೋ ಅಡ್ವೊಕೇಟ್ ಮಾಡ್ಬಿಟ್ರು ಅಂತ ಅವ್ರು ಬಯಸ್ಕೊಳ್ಳೋದು ಬೇಡ. ಸನ್ಮಾನ್ಯ ಗೌರವಾನ್ವಿತ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಎಲ್ಲ ಸಹಕಾರಿಗಳ ಪರವಾಗಿ ಸ್ವಾಗತ ಕೋರ್ತಾ, ತಾವೇನೇ ಹೇಳ್ತೀರಿ ತಮ್ಮ ಮನಸ್ಸಿನಲ್ಲಿದ್ದದನ್ನು ಮುಂದಿನ ಚುನಾವಣೆವರೆಗೆ ಅಂತ ಹೇಳ್ತೀರಿ, 5 ವರ್ಷ ಅಂತ ಹೇಳ್ತೀರಿ. ನಾನು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಸಾಲ ಮನ್ನಾ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. ಸಾಲ ಮನ್ನಾ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. 17,000 ಕೋಟಿ ಹೊರೆ ಎಂದು ಅಧಿಕಾರಿಗಳೇ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ. ಆ ಎಲ್ಲಾ ಮಾಹಿತಿ ನನಗೆ ಸಿಗ್ತಿದೆ. ನನಗೆ ನನ್ನದೇ ಆದ ಸೋರ್ಸ್ ಇದೆ. ಬಡ್ಡಿ ಕಡಿಮೆ ಮಾಡದಂತೆ ಬ್ಯಾಂಕ್ನವರ ಜೊತೆ ಮಾತಾಡ್ತಿದ್ದಾರೆ. ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಅಂತೆಲ್ಲ ಮಾತಾಡ್ತಿದ್ದಾರೆ. ಸಾಲ ಮನ್ನಾದಿಂದ ರೈತರಿಗೆ ಅನುಕೂಲ ಆಗಬೇಕು ಅಷ್ಟೇ ಅಂತ ಸಾಲ ಮನ್ನಾ ಸಭೆಯಲ್ಲಿ ಸಿಎಂ HD ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ನಾನು ಯಾರ ಹಂಗಲ್ಲೂ ಇಲ್ಲ, ಸಾಲ ಮನ್ನಾದಿಂದ ನನಗೆ ಕಮಿಷನ್ ಸಿಗಲ್ಲ, ನಾನು ಬೇರೆಯವರ ರೀತಿ ಗದರಿಸಿ ಕೆಲಸ ಮಾಡಲ್ಲ, ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಆದ್ರೆ
ಈ ರೀತಿ ಸಾಲ ಮನ್ನಾ ವಿಚಾರದಲ್ಲಿ ಮಾತಾಡುವುದು ಮಧ್ಯವರ್ತಿಗಳ ಪಾಲಾಗದಂತೆ ನೋಡೋದು ಆಗಬಾರ್ದು ಅಂತ ಹೇಳಿದರು. ನಮ್ಮ ಅಧಿಕಾರಿಗಳು ತಿಳ್ಕೊಂಡಿದ್ದಾರೆ ನಾನು ಸ್ಮೂತ್ ಗೋಯಿಂಗ್ ಇದ್ದೇನೆ, ಬೇರೆಯವ್ರ ತರ ದುರಹಂಕಾರದ ಗಡಸು ಮಾತುಗಳನ್ನು ಹೇಳಿ ಕೆಲಸ ಮಾಡಿಸೋನಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕುಟುಂಬದ ತರ ಕೆಲಸ ಮಾಡ್ತಕ್ಕಂಥ ನೇಚರ್ ಇರ್ತಕ್ಕಂಥವ್ ನಾನು. ನ್ಯಾಷನಲೈಸ್ಡ್ ಬ್ಯಾಂಕ್ನವರು ನಮ್ಮ ಅಧಿಕಾರಿಗಳೇ ಹೇಳ್ತಾರೆ ಈ ಸರ್ಕಾರ ಎಷ್ಟು ದಿವಸ ಇರ್ತದೋ, ಕೆಲವತ್ತು ಪತ್ರಿಕೆ ಬರೆದಿದ್ದಾರಲ್ಲ, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಇದ್ದಿರ್ಬೇಕಾದ್ರೆ ಹೊಸ ಬಜೆಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಯಾರ ಹಂಗನಲ್ಲಿ ಇಲ್ಲ. ಇವತ್ತು ಮಾಧ್ಯಮದ ಸ್ನೇಹಿತರನ್ನೆಲ್ಲ ಹೇಳ್ತಾ ಇದ್ದೇನೆ, ನಾನು ಎಲ್ಲಿವರೆಗೆ ಇರ್ತೀನಿ ಅಂತ ನನಗೆ ಮುಖ್ಯ ಅಲ್ಲ. ನಾನು ಇರ್ತಕ್ಕಂಥ ದಿನಗಳಲ್ಲಿ ನಾನು ಜನತೆಗೆ ಏನು ಕೊಡ್ತೀನಿ ಅನ್ನೋದು ಮುಖ್ಯ ನನಗಷ್ಟೇ. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ, ಇಲ್ಲಿ ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ. ಇದು ಒಂದು ಕಡೆ ಸಾಲ ಮನ್ನಾ ಮಾಡಿಲ್ಲ ಬೀದಿಗಿಳಿತೀವಿ ಅಂತಾರೆ, ಇನ್ನೊಂದು ಕಡೆ ಈ ರೀತಿ ಇದೆ. ನಮ್ಮ ಅಧಿಕಾರಿಗಳೇ ಹೇಳ್ತಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ನ ಅಧಿಕಾರಿಗಳಿಗೆ ಯಾರು ಆರ್ಥಿಕ ಇಲಾಖೆಯವರು ಬಂದಿದ್ರೆ ಹೇಳಬೇಕು, ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇವತ್ತು ಆರ್ಥಿಕ ಇಲಾಖೆಯವರಿಗೆ ಬಂದಿರೋ ಅಧಿಕಾರಿಗಳು ನ್ಯಾಷನಲೈಸ್ಡ್ ಬ್ಯಾಂಕ್ನವರು ಹೇಳ್ತಾರೆ, ಒಂದೊಂದು ಸರ್ಕಾರ ಬಂದು ಒಂದೊಂದು ಪಾಲಿಸಿ ಮಾಡ್ತಾರೆ. ಈ ಸರ್ಕಾರ ಪಾರ್ಲಿಮೆಂಟ್ ಚುನಾವಣೆವರೆಗೂ ಇರುತ್ತೋ ಇಲ್ವೋ, ಮುಂದೆ ಬರೋ ಸರ್ಕಾರ ಏನು ಪಾಲಿಸಿ ಮಾಡ್ತಾರೋ ಏನೋ, ನೀವ್ಯಾತಕ್ಕೆ ಬಡ್ಡಿ ಇಂಟ್ರೆಸ್ಟ್ನ ಕಡಿಮೆ ಮಾಡ್ತೀರಿ, ಈ ಸರ್ಕಾರ ಹೇಳಿದ್ದಕ್ಕೆಲ್ಲ ಯಾಕೆ ಒಪ್ಪುತ್ತೀರಿ, ಇದನ್ನು ಹೇಳ್ತಕ್ಕಂಥವ್ರು ಇದ್ದಾರೆ. ಸಾರ್ವಜನಿಕರಿಗೆ ಏನು ಗೊತ್ತಿದೆ ಇದು? ನಾವೇನೋ ಒಳ್ಳೆ ಉದ್ದೇಶದಿಂದ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಧಿಕಾರ ಇದ್ದಾಗ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಇದಲ್ಲದೆ ನನಗೇನು ಕಮಿಷನ್ ಬರುತ್ತಾ? ಈ ಸಾಲ ಮನ್ನಾದಿಂದ ನನಗೇನು ಕಮಿಷನ್ ಬರೋದಿಲ್ಲ. ಕಮಿಷನ್ ಯಾವ ಥರ ಹೋಗ್ತಿದೆ ಈ ಸರ್ಕಾರಗಳಲ್ಲಿ ಅನ್ನೋದು ಗೊತ್ತಿದೆ ನನಗೆ. ಯಾವ ರೀತಿ ನನಗೆ ಹೆಜ್ಜೆಜ್ಜೆಗೆ ಸಮಸ್ಯೆಗಳಿದೆ ಅನ್ನೋದು ಗೊತ್ತು ನನಗೆ. ಇಲ್ಲಿ ನೀವು ಈಗಾಗಲೇ 8,000 ಕೋಟಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದೆ. ಮತ್ತೆ ಫರ್ದರ್ ನೀವು 3,000 ಕೇಳಿದ್ರೆ ಇನ್ನೂ 7,000 ಕೋಟಿ ಹೆಚ್ಚಿಗೆ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ. ಈಗ ಹಣ ಬೇರೆ ಹೊಂದಿಸ್ಬೇಕಲ್ಲ ನಾನು. ಈಗ ಹಿಂದಿನ ಆರ್ಥಿಕ ಸಚಿವರು ಹೇಳಿದ್ದಾರೆ, ಎಲ್ಲಿಂದ ತರ್ತಾನಪ್ಪ ದುಡ್ಡನ್ನ ಅಂತ ಹೇಳಿ. ಇದೆಲ್ಲ ಸಮಸ್ಯೆಗಳಿದೆ. ನೀವು ಈ ವಿಷಯದಲ್ಲಿ ನನಗೆ ಈ ಒಂದು ಸಾಲ ಮನ್ನಾ ಯೋಜನೆಯಿಂದ ಆ ರೈತನಿಗೆ ಅನುಕೂಲ ಆಗಬೇಕು. ಆ ಸಾಲ ಪಡೆದಂತ ರೈತನಿಗೆ ಅನುಕೂಲ ಆಗದೆ ಮಧ್ಯದಲ್ಲಿ ಯಾರೋ ಮಧ್ಯವರ್ತಿಗಳೋ, ಈಗ ನಿಮ್ಮ ಸಹಕಾರಿ ಬ್ಯಾಂಕ್ನಲ್ಲೇ ಹಲವಾರು ಜನ ಬಂದು ಹೇಳ್ತಾರೆ, ಹಲವಾರು ಜನ ನಿಮ್ಮ ಸೆಕ್ರೆಟರಿಗಳೇ ಸಾಲ ಕಟ್ಟಿರ್ತಾನೆ ರೈತಂದು. ನಾವು ಮಾಡ್ತಕ್ಕಂಥ ಸಾಲ ಮನ್ನಾದಲ್ಲಿ ನೀವು ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಏನೇನು ಮಾಡ್ಕೊಂಡಿರ್ತೀರಿ, ಆ ಗಡುವಿರುತ್ತಲ್ಲ, ಆ ಗಡುವಿಗೆ ಯಾರು ನಿಮ್ಮ ಸೆಕ್ರೆಟರಿನ ದುಡ್ಡು ತಂದು ಕಟ್ಕೊಂಡು ಆಮೇಲೆ ಅವ್ರಗಳ ಹತ್ರ ರೈತರ ಹತ್ರ ಬಡ್ಡಿ ವಸೂಲಿ ಮಾಡ್ತಾನೆ. ಸಾಲ ಹೊಸದಾಗಿ ಏನು ಕೊಡೋದಿಲ್ಲ, ಹಳೆ ಸಾಲನೇ ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈ ಸಾಲ ಮನ್ನಾದಿಂದ ರೈತನಿಗೆ ಬೆನಿಫಿಟ್ ಆಗುತ್ತೋ ಇಲ್ಲ? ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಿಎಂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ಬಜೆಟ್ ಮಂಡಿಸಲಿ ಎಂಬ ಹೇಳಿಕೆಗೆ ಅವರು ಗರಂ ಆಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ಬಜೆಟ್ ಮಂಡಿಸಲಿ ಎಂಬ ಹೇಳಿಕೆಗೆ ಗರಂ ಆಗಿದ್ದಾರೆ. ನಾನು ಬೇರೆಯವರ ರೀತಿ ಗದರಿಸಿ ಕೆಲಸ ಮಾಡಿಸಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿಸ್ತೇನೆ. ನಾನು ಯಾರ ಹಂಗನಲ್ಲೂ ಇಲ್ಲ, ನನಗೆ ಯಾರು ಅಧಿಕಾರದ ಭಿಕ್ಷೆ ನೀಡಿಲ್ಲ. ಬೇರೆಯವರ ರೀತಿ ದುರಹಂಕಾರದ ಗಡಸು ಮಾತು ಮಾತಾಡಲ್ಲ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು ತಿಳ್ಕೊಂಡಿದ್ದಾರೆ ನಾನು ಸ್ಮೂತ್ ಗೋಯಿಂಗ್ ಇದ್ದೇನೆ, ಬೇರೆಯವ್ರ ತರ ದುರಹಂಕಾರದ ಗಡಸು ಮಾತುಗಳನ್ನು ಹೇಳಿ ಕೆಲಸ ಮಾಡಿಸೋನಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕುಟುಂಬದ ತರ ಕೆಲಸ ಮಾಡ್ತಕ್ಕಂಥ ನೇಚರ್ ಇರ್ತಕ್ಕಂಥವ್ ನಾನು. ನ್ಯಾಷನಲೈಸ್ಡ್ ಬ್ಯಾಂಕ್ನವರು ನಮ್ಮ ಅಧಿಕಾರಿಗಳೇ ಹೇಳ್ತಾರೆ ಈ ಸರ್ಕಾರ ಎಷ್ಟು ದಿವಸ ಇರ್ತದೋ, ಕೆಲವತ್ತು ಪತ್ರಿಕೆ ಬರೆದಿದ್ದಾರಲ್ಲ, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಇದ್ದಿರ್ಬೇಕಾದ್ರೆ ಹೊಸ ಬಜೆಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಯಾರ ಹಂಗನಲ್ಲಿ ಇಲ್ಲ. ಇವತ್ತು
ಮಾಧ್ಯಮ ಸ್ನೇಹಿತರಲ್ಲೇ ಹೇಳ್ತಾ ಇದ್ದೇನೆ. ಚಾಮುಂಡೇಶ್ವರಿಯಲ್ಲಿ ಫೈಟ್ ಆಯಿತು. ಈಗ ಮೈಸೂರು ಉಸ್ತುವಾರಿ ಪಟ್ಟಕ್ಕೆ ವಾರ್ ಶುರುವಾಗಿದೆ. ಯಾವುದೇ ಕಾರಣಕ್ಕೂ ಜಿಟಿಡಿಗೆ ಮೈಸೂರು ಉಸ್ತುವಾರಿ ಕೊಡಬಾರದು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ಪಟ್ಟು ಹಿಡಿದಿದ್ದಾರೆ. ಬೇರೆ ಯಾರಿಗಾದ್ರೂ ಕೊಡಿ, ಜಿಟಿ ದೇವೇಗೌಡರಿಗೆ ಕೊಡ್ಲೇಬೇಡಿ ಎಂದು ಡಿಸಿಎಂ ಪರಮೇಶ್ವರ್ ಮೂಲಕ ಸಿಎಂ ಎಚ್ಡಿಕೆಗೆ ಸಿದ್ದರಾಮಯ್ಯ ಸಂದೇಶ ರವಾನಿಸಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಸೋಲಿಗೆ ಪ್ರತೀಕಾರ ತೀರಿಸಲು ಸಿದ್ದರಾಮಯ್ಯ ಮುಂದಾದ್ರ ಅಂತ ಕೂಡ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಿಟಿ ದೇವೇಗೌಡರ ವಿಷಯದಲ್ಲಿ ಮಾತ್ರ ಸಿದ್ದರಾಮಯ್ಯ ಆಕ್ಷೇಪ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಮೈತ್ರಿ ಸರ್ಕಾರ ರಚನೆ ಆದ್ಮೇಲೆ ಜಿಟಿಡಿ ಜೊತೆ ಸಿದ್ದರಾಮಯ್ಯ ಮಾತೇ ಆಡಿಲ್ಲ ಎನ್ನಲಾಗಿದೆ. ಆದರೆ ಮೈಸೂರು ಉಸ್ತುವಾರಿ ಪಟ್ಟ ಜಿಟಿಡಿಗೆ ಕೊಡುವುದಾಗಿ ಎಚ್ಡಿಕೆ ಮಾತು ಕೊಟ್ಟಿದ್ದು, ಸಿದ್ದರಾಮಯ್ಯ ಪಟ್ಟಿನಿಂದ ಮೈಸೂರು ಉಸ್ತುವಾರಿ ಯಾರಾಗ್ತಾರೆ ಎಂಬ ಕುತೂಹಲ ಮೂಡಿದೆ.